ಜಾಮೀನು ಪಡೆದ್ರು ಎಚ್.ಡಿ. ರೇವಣ್ಣ ಅವರಿಗೆ ಸಂಕಷ್ಟ ತಪ್ಪುತ್ತಾ ಇಲ್ಲ. ಅಪಹರಣದ ಕೇಸ್ನಲ್ಲಿ ಈಗಾಗಲೇ ಜಾಮೀನಿನ ಮೇಲೆ ಆಚೆ ಇದ್ದಾರೆ, ಬೇಲ್ ಮೇಲೆ ಆಚೆ ಇದ್ದಾರೆ ಎಚ್.ಡಿ. ರೇವಣ್ಣ ಅವರು. ಆದ್ರೂ ಅವರಿಗೆ ಸಂಕಷ್ಟ ತಪ್ಪುತ್ತಾ ಇಲ್ಲ. ಯಾಕೆ, ಏನ್ ಕತೆ ಅನ್ನೋ ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಸಿದ್ಧತೆಯನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಿರೀಕ್ಷೆ ಅಂತೂ ಇತ್ತು, ಅಂದ್ರೆ ಆಲ್ಮೋಸ್ಟ್ ಇವರ ಅಪೀಲು ರಿಜೆಕ್ಟ್ ಆಗ್ತಾ ಇದ್ದ ಹಾಗೇನೆ ಇವರು ಹೈಯರ್ ಕೋರ್ಟ್ಗೆ ಹೋಗ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಬಟ್ ತುಂಬಾ ದಿನ ತೆಗೆದುಕೊಂಡ ಹಾಗೆ ಕಾಣಿಸ್ತಾ ಇದೆ. ಎಸ್ಐಟಿ ಅಧಿಕಾರಿಗಳ ತಂಡ ಹಾಗೂ ವಕೀಲರು ಜಾಮೀನು ಆದೇಶವನ್ನ ವಜಾ ಮಾಡುವಂತೆ ಹೈಕೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹೈಕೋರ್ಟ್ನ ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿಯನ್ನ ಎಸ್ಐಟಿ ಅಧಿಕಾರಿಗಳು ಸಲ್ಲಿಸಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಹೈಕೋರ್ಟ್ನಲ್ಲಿ ಇನ್ನೂ ಯಾವ ರೀತಿ ವಾದ ಮತ್ತು ಪ್ರತಿವಾದ ಇರುತ್ತೆ ಅನ್ನೋದು ಅತ್ಯಂತ ಕುತೂಹಲದ ಕೇಂದ್ರ ಬಿಂದು ಆಗ್ತಾ ಇದೆ ನೋಡಿ. ಆಮೇಲೆ ಈ ತರ ಫಸ್ಟ್ ಒಂದ್ ಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿದ್ರು ಹೈಯರ್ ಕೋರ್ಟ್ಗೆ ಮೂವ್ ಆದಾಗ ಅದು ರಿಜೆಕ್ಟ್ ಆಗಿರುವಂತಹ ಚಾನ್ಸಸ್ ಇರುತ್ತೆ. ನಮ್ಮ ಹತ್ರ ಕ್ಲಾಸಿಕ್ ಎಕ್ಸಾಂಪಲ್ಸ್ ಕೂಡ ಸಾಕಷ್ಟಿದೆ. ಬಟ್ ಅಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಹೈಯರ್ ಕೋರ್ಟ್ಗೆ ಅಪೀಲ್ ಆದಂತಹ ಅನೇಕ ಉದಾಹರಣೆಗಳು ನಮ್ಮ ಹತ್ರ ಇದೆ.